ಬಹಳ ಮುಖ್ಯವಾಗಿ ಬದಲಾವಣೆ ಬಿಸಿ ತುಪ್ಪ. ಬದಲಾವಣೆ ಅನ್ನುವಂತಹ ಪದ ನಿಜಕ್ಕೂ ಈಗ ಶಿವಕುಮಾರ್ ಅವರ ಪಾಲಿಗೆ ಬಿಸಿ ತುಪ್ಪ ಆಗಿದೆ. ಚೇಂಜ್ ಅಂತ ಹೇಳಿದ್ದಾರೆ, ಸಂವಿಧಾನದಲ್ಲಿ ಚೇಂಜ್ ಅಂತ ಹೇಳಿದ್ದಾರೆ. ಈ ಮಾತುಗಳು ಸಹಜವಾಗಿಯೇ ಬಿಜೆಪಿಗೆ ದೊಡ್ಡ ಅಸ್ತ್ರವಾಗಿ ಅಥವಾ ಬ್ರಹ್ಮಾಸ್ತ್ರವಾಗಿ ಸಿಕ್ಕಿದೆ. ಏನೇನು ನಡೀತಿದೆ ಇದರ ಸುತ್ತು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಸಂವಿಧಾನ ಉಳಿಸೋಣ, ಸಂವಿಧಾನ ರಕ್ಷಿಸೋಣ ಅಂತೆಲ್ಲ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಇಡೀ ದೇಶದ ಉದ್ದಗಲಕ್ಕೂ ಪ್ರಚಾರ ಮಾಡಿತ್ತು. ಸಂವಿಧಾನ ಬಚಾವೋ ಅಂತ ಆಂದೋಲನ ಶುರು ಮಾಡಿತ್ತು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯಂತೂ ಹೋದಲ್ಲಿ ಬಂದಲ್ಲಿ ಸಂವಿಧಾನದ ಪುಸ್ತಕವನ್ನ ಕೈಯಲ್ಲಿ ಹಿಡಿದೇ ಭಾಷಣ ಮಾಡ್ತಿದ್ರು. ಈ ಸಂವಿಧಾನ ರಕ್ಷಣೆಯೇ ನಮ್ಮ ಗುರಿ, ಬಿಜೆಪಿಯವರು ಈ ಸಂವಿಧಾನವನ್ನ ಹಾಳು ಮಾಡುತ್ತಿದ್ದಾರೆ ಅಂತೆಲ್ಲ ಆರೋಪ ಮಾಡ್ತಿದ್ರು. ಅಷ್ಟೇ ಯಾಕೆ, ಮೊನ್ನೆ ಬೆಳಗಾವಿಯಲ್ಲಿ ನಡೆದ ಮಹಾತ್ಮ ಗಾಂಧೀಜಿ ಅವರು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ದರ ಶತಮಾನೋತ್ಸವ ಸಮಾರಂಭದಲ್ಲೂ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್ ಅಂತಲೇ ಕಾಂಗ್ರೆಸ್ ಘೋಷಣೆ ಮೊಳಗಿಸಿತ್ತು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿಯಿಂದ ಹಿಡಿದು ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಆದಿಯಾಗಿ ಎಲ್ಲರದ್ದೂ ಸಂವಿಧಾನ ಉಳಿಸೋದೊಂದೇ ಆದ್ಯತೆಯಾಗಿದೆ. ಇಂಥ ಸಮಯದಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಆಡಿದ ಮಾತು ಹಾಗೂ ಬಳಸಿದ ಪದದ ಸುತ್ತಲೂ ದೊಡ್ಡ ವಿವಾದವೇ ಎದ್ದಿದೆ. Let us wait for some good day. Good day will come. Constitutions will be changing. डीके शिव कुमार ने कि संविधान कांग्रेस ने दिया है, संविधान को बदलने का काम भी कांग्रेस करेगी. संविधान का इज्जत को इन्होंने मिट्टी में मिलाने का काम कर रहे हैं. भारत देश के संविधान को बचाने वाले हम लोग हैं. ರಾಜ್ಯ ರಾಜಕಾರಣದಲ್ಲೂ ರಾಷ್ಟ್ರ ರಾಜಕಾರಣದಲ್ಲೂ ಇದೀಗ ಡಿಕೆ ಶಿವಕುಮಾರ್ ಮಾತಿನದ್ದೇ ಗದ್ದಲ. ನ್ಯೂಸ್ 18 ಇಂಡಿಯಾ ಡೈಮಂಡ್ ಸ್ಟೇಟ್ಸ್ ಸಮ್ಮಿಟ್ 2025ರಲ್ಲಿ ಭಾಗವಹಿಸಿ ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ನೀಡಲು ಮುಂದಾಗಿರುವ ರಾಜ್ಯ ಸರ್ಕಾರದ ಕ್ರಮವನ್ನ ಸಮರ್ಥಿಸಿಕೊಳ್ಳುತ್ತಾ ಡಿಕೆಶಿ ಆಡಿದ ಮಾತುಗಳೇ ಇದೀಗ ಬಿಜೆಪಿಗೆ ಅಸ್ತ್ರವಾಗಿ ಸಿಕ್ಕಿದೆ. ಸಂವಿಧಾನ ಕೋರ್ಟ್ ತೀರ್ಪುಗಳ ಬಗ್ಗೆ ಹೇಳುತ್ತದೆ, ಕೋರ್ಟ್ಗಳ ತೀರ್ಪಿನಿಂದಾಗಿ ಸಂವಿಧಾನದಲ್ಲಿ ಬದಲಾವಣೆಗಳಾಗುತ್ತವೆ ಎಂದಿದ್ದ ಶಿವಕುಮಾರ್ ಮಾತುಗಳು ಈಗ ಬಿಜೆಪಿಗೆ ಬ್ರಹ್ಮಾಸ್ತ್ರವಾಗಿ ಸಿಕ್ಕಿದೆ. The criticism is that even the constitution doesn't allow for reservations based on religion. Yes, I agree. Let us see. Let us watch. Let what court comes out. We have started something. I know that everyone will go to the court. Let us wait for some good day. Good day will come. Lot of changes are there. Constitutions will be changing. There are judgments which alters the constitution also. ನ್ಯೂಸ್ 18 ಇಂಡಿಯಾ ಸಮ್ಮಿಟ್ನಲ್ಲಿ ಡಿಕೆಶಿ ಆಡಿದ ಮಾತುಗಳನ್ನು ಬಿಜೆಪಿ ಇವತ್ತು ಸಂಸತ್ನಲ್ಲಿ ಪ್ರಸ್ತಾಪಿಸಿದೆ. ಉಭಯ ಕಲಾಪಗಳಲ್ಲೂ ಡಿಕೆ ಶಿವಕುಮಾರ್ ಮಾತಿನದ್ದೇ ಚರ್ಚೆ, ಆಕ್ರೋಶ, ಕೋಲಾಹಲ ಹಾಗೂ ನಾಯಕರ ವಾಕ್ಸಮರ ಜೋರಾಗಿತ್ತು. ರಾಜ್ಯಸಭೆಯಲ್ಲಿ ವಿಷಯ ಪ್ರಸ್ತಾಪಿಸಿದ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಡಿಕೆಶಿ ಮಾತುಗಳು ದೇಶದ ಸಂವಿಧಾನ ಬದಲಾಯಿಸುವ ಕಾಂಗ್ರೆಸ್ನ ಉದ್ದೇಶವನ್ನು ತೋರಿಸುತ್ತಿದೆ. ಕಾಂಗ್ರೆಸ್ ದೇಶದ ಸಂವಿಧಾನ ಬದಲಿಸಿದೆ ಎಂದು ಸಾಂವಿಧಾನಿಕ ಹುದ್ದೆಯಲ್ಲಿರುವ ಶಿವಕುಮಾರ್ ಹೇಳಿದ್ದಾರೆಂದು ಆರೋಪಿಸಿದ್ರು. ಆದರೆ ಇದನ್ನು ಅಲ್ಲಗಳೆದ ರಾಜ್ಯಸಭೆ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ, ಕಾಂಗ್ರೆಸ್ ಎಂದೆಂದಿಗೂ ಸಂವಿಧಾನದ ರಕ್ಷಣೆಗೆ ಬದ್ಧವಾಗಿದೆ, ಬಿಜೆಪಿಯವರು ಮಾತ್ರ ಸಂವಿಧಾನ ಬದಲಾವಣೆ ಮಾಡುವವರು, ಇವರು ದೇಶವನ್ನ ಒಡೆಯುವವರು ಎಂದು ಆಕ್ರೋಶ ಹೊರಹಾಕಿದ್ರು. One of the senior leader of the Congress party, very responsible Congress leader, who is holding a constitutional post, has made a statement that they are going to change the constitution of India to provide reservation in contract work to a Muslim community. Reservation for extremely serious. It is a matter which we cannot tolerate, and this is assault on the constitution of India, the constitution provided by Dr. B.R. Ambedkar. And these people, they are talking about constitution, they are carrying the photograph of Baba Saheb Ambedkar, but their people officially makes a statement to change the constitution of India. इनको कहा देश का संविधान बदलने वाले हैं. देश का संविधान जो डॉक्टर बाबा साहब अम्बेडकर ने बनाया वो कोई बदल नहीं सकता. रिजर्वेशन भी कोई खत्म नहीं कर सकता. और उसकी रक्षा के लिए हम कन्याकुमारी से कश्मीर तक हमने
ಇನ್ನೊಂದೆಡೆ ರಾಜ್ಯಸಭೆಯಲ್ಲಿ ಕೇಂದ್ರ ಆರೋಗ್ಯ ಸಚಿವ ಹಾಗೂ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಡಿಕೆ ಶಿವಕುಮಾರ್ ಮಾತುಗಳನ್ನು ಪ್ರಸ್ತಾಪಿಸಿ ಕಾಂಗ್ರೆಸ್ನವರು ದೇಶದ ಸಂವಿಧಾನ ಬದಲಿಸಲು ಹೊರಟಿದ್ದಾರೆ, ಕಾಂಗ್ರೆಸ್ನ ಹಿರಿಯ ನಾಯಕ ಆಡಿರುವ ಮಾತುಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಎಂದರು. ಧರ್ಮಾಧಾರಿತ ಮೀಸಲಾತಿಯನ್ನು ಅಂಬೇಡ್ಕರ್ ಹಾಗೂ ಸರ್ದಾರ್ ಪಟೇಲರು ವಿರೋಧಿಸಿದ್ದರು. ಆದರೆ ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ನವರು ಧರ್ಮದ ಆಧಾರದಲ್ಲಿ ಗುತ್ತಿಗೆ ಕೆಲಸದಲ್ಲೂ ಮೀಸಲಾತಿ ಕೊಡಲು ಹೊರಟಿದ್ದಾರೆಂದು ಟೀಕಿಸಿದ್ರು. डीके शिव कुमार ने फिर से कहा है कि संविधान कांग्रेस ने दिया है, संविधान को बदलने का काम भी कांग्रेस करेगी. देयर इज नो रिपेंटेंस. और बदलने का क्या काम है? बदलने का काम यह है सरकारी नौकरी तो छोड़ो, अब ठेकेदारी में भी रिजर्वेशन होगा. ठेकेदारी में I have not said that there will be any. I have said casually there will be so many changes after various judgments. Whatever reservation has been given as per the quota of the backward class has been given. I have not said that we are going to change the constitution or not that. Whatever they are quoting is wrong. They are miscarrying it. I am categorically telling that we are a national party. We know what is the constitution, how constitution has been. It is our party. We have brought the constitution to this country. And they are misguiding. I will take a breach of privilege on this. I will fight out a case. They are misquoting me. ಯಾವಾಗ ಸಂಸತ್ ಕಲಾಪದಲ್ಲಿ ಬಿಜೆಪಿ ರಾಷ್ಟ್ರೀಯ ನಾಯಕರೇ ಡಿಕೆ ಶಿವಕುಮಾರ್ ವಿರುದ್ಧ ಮುಗಿಬಿದ್ರೋ ಇತ್ತ ರಾಜ್ಯ ಬಿಜೆಪಿ ಕೂಡ ಅಲರ್ಟ್ ಆಗಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ದಲಿತ ನಾಯಕರು ಶಿವಕುಮಾರ್ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ಡಿಕೆ ಶಿವಕುಮಾರ್ ಪ್ರತಿಕೃತಿ ದಹಿಸಿ ಬಿಜೆಪಿ ಮುಖಂಡರು ಆಕ್ರೋಶ ಹೊರಹಾಕಿದ್ರು. ಕಾಂಗ್ರೆಸ್ ಪಕ್ಷದ ಬಂಡವಾಳ ಇವತ್ತು ಬಯಲಾಗಿದೆ. ಅಲ್ಪಸಂಖ್ಯಾತನ ಓಲೈಕೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಸಂವಿಧಾನವನ್ನು ಕೂಡ ನಾವು ಬದಲಾವಣೆ ಮಾಡ್ತೇವೆ ಅನ್ನುವ ಹೇಳಿಕೆ ಇವತ್ತು ಡಿಕೆ ಶಿವಕುಮಾರ್ ಅವರು ಏನು ಹೇಳಿದ್ದಾರೆ, ಇವರ ಮನಸ್ಥಿತಿ ಏನು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಎಷ್ಟು ಗೌರವ ಇವರು ಕಾಂಗ್ರೆಸ್ನವರು ಇಟ್ಕೊಂಡಿದ್ದಾರೆ. ಯಾಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತು ಸಂವಿಧಾನದಲ್ಲಿ ಉಲ್ಲೇಖ ಆಗಿದೆ, ಧರ್ಮಾಧಾರಿತ ಮೀಸಲಾತಿಯನ್ನ ನೀಡಬಾರದು. ನಮ್ಮಲ್ಲಿ ಯಾರಾದರೂ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂದವ್ರಿಗೆ ನಾವು ಟಿಕೆಟೇ ಕೊಟ್ಟಿಲ್ಲ. ಇವತ್ತು ಕ್ರಮ ಜರುಗಿಸ್ತದ ಅವ್ರ ಮೇಲೆ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತೇಳಿ ಡಿ.ಕೆ. ಶಿವಕುಮಾರ್ ಹೇಳಿದಾರಲ್ಲ, ಈಗ ಅವ್ರ ರಾಜೀನಾಮೆ ಕೇಳ್ತೀರಾ? ಈ ಮಧ್ಯೆ ಧರ್ಮಾಧಾರಿತ ಮೀಸಲಾತಿಗೆ ಸಂವಿಧಾನದಲ್ಲಿ ಅವಕಾಶವೇ ಇಲ್ಲ. ಆದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಧಾರ್ಮಿಕವಾಗಿ ಮುಸ್ಲಿಮರಿಗೆ ಮೀಸಲಾತಿ ನೀಡಿ ಕೆಲಸ ಕೊಡುತ್ತಿದೆ. ಇದೂ ಸಾಲದು ಎಂಬಂತೆ ಈಗ ಗುತ್ತಿಗೆ ಕಾಮಗಾರಿಯಲ್ಲೂ ಮೀಸಲಾತಿ ಕೊಡಲು ಹೊರಟಿದ್ದಾರೆಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ರು. ಟೈಗರ್ ಪ್ರಾಜೆಕ್ಟ್ಗೂ ದುಡ್ಡು ಕೊಟ್ಟಿದ್ದಾರೆ. ಇದರಲ್ಲಿ ಅವರ ಕಾಂಗ್ರೆಸ್ ಅವರು ಪ್ರಿಂಟ್ ಮಾಡಿರೋ ಪುಸ್ತಕ ಇದೆ. ಟೈಗರ್ ಪ್ರಾಜೆಕ್ಟ್ಗೂ ದುಡ್ಡು ಕೊಟ್ಟಿದ್ದಾರೆ. ಹಂಗಾರೆ ಟೈಗರ್ಗಳು ಈಗ ಕೆಲವು ಏರಿಯಾದಲ್ಲಿ ಈಗ ಚಿಕ್ಕಮಂಗ್ಳೂರು ಕಡೆ ದಲಿತರ ಟೈಗರ್ಗಳು ಇರ್ತಾವ, ಕೊಡಗನ್ ಕಡೆ ಒಕ್ಕಲಿಗರ ಟೈಗರ್ ಇರ್ತದ, ಬೆಳಗಾವಿ ಕಡೆ ಅವೇನ ಲಿಂಗಾಯತರ ಟೈಗರ್ ಇರ್ತಾವ. ಹೀಗೆ ಡಿಕೆ ಶಿವಕುಮಾರ್ ವಿರುದ್ಧ ಬಿಜೆಪಿ ಮುಗಿಬಿದ್ದಿರೋವಾಗಲೇ ಕಾಂಗ್ರೆಸ್ ಹೈಕಮಾಂಡ್ಗೂ ತಲೆಬಿಸಿ ಶುರುವಾಗಿದೆ. ಸಂಸತ್ನಲ್ಲೂ ಗದ್ದಲ ಎದ್ದಿರುವ ಕಾರಣಕ್ಕೆ ಮುಜುಗರಕ್ಕೀಡಾಗಿದ್ದು ಡಿಕೆ ಶಿವಕುಮಾರ್ರಿಂದ ಹೈಕಮಾಂಡ್ ವಿವರಣೆ ಕೇಳಿದೆ. ಡಿಕೆ ಶಿವಕುಮಾರ್ಗೆ ಕರೆ ಮಾಡಿ ಕಾಂಗ್ರೆಸ್ ಹಿರಿಯ ನಾಯಕ ಪಿ ಚಿದಂಬರಂ ನೀವು ಹೇಳಿದ್ದೇನು ಎಂದು ಪ್ರಶ್ನಿಸಿದ್ದಾರೆ. ಅದಕ್ಕೆ ನಾನು ಹಾಗೆ ಹೇಳೇ ಇಲ್ಲ, ನನ್ನ ಹೇಳಿಕೆ ತಿರುಚಲಾಗಿದೆ ಎಂದು ಡಿಕೆ ಶಿವಕುಮಾರ್ ವಿವರಣೆ ನೀಡಿದ್ದಾರೆ. ನಾನು ಬಿಜೆಪಿ ಏನು ಮಾತಾಡಿದ್ದಾರೆ, ಏನು ಪ್ರಸ್ತಾವನೆ ಮಾಡ್ತಾರೆ ಅದು ಅಪ್ಪಟ ಸುಳ್ಳು. ನಾನು ಹೇಳಿದ್ದೇನೆ, ನಾವು ಇಂಥ ಅನೇಕ ಸಂದರ್ಭದಲ್ಲಿ ಕೋರ್ಟ್ಗಳಲ್ಲಿದೆ, ಕೋರ್ಟ್ಗಳಲ್ಲಿ ಚರ್ಚೆ ಆಗ್ತದೆ, ಇವೆಲ್ಲ ಕೋರ್ಟ್ಗೆ ಹೋಗ್ತದೆ, ಕೋರ್ಟ್ಗಳಲ್ಲಿ ಆಗ್ಬೇಕಾದ್ರೆ ಬೇಕಾದಷ್ಟು ಸಂವಿಧಾನಗಳ ತಿದ್ದುಪಡಿಗಳಾಗಿದೆ ಅಂತ ನಾನು ಜನರಲ್ ಪಾಸ್ ಮಾಡಿದ್ದೇನೆ ಹೊರತು ನಾನು ಇದು ರಾಜಕೀಯವಾಗಿ ಅದನ್ನು ಉಪಯೋಗಿಸ್ಕೊಳ್ತೇನೆ. ಅವ್ರಿಗೇನು ಇಲ್ಲ, ಅವ್ರಿಗೆ ರಾಜಕೀಯ ದೇ ಹ್ಯಾವ್ ಫೇಲ್ಡ್ ಇನ್ ದೇರ್ ಬಜೆಟ್. ಕ್ವೈಟ್ ನ್ಯಾಚುರಲ್. ನಮ್ಮ ಪಾರ್ಟಿಯವ್ರು ಕೇಳ್ತಾರೆ, ನಮ್ಮ ಪಾರ್ಟಿಯವ್ರು ಕೇಳಿದ್ದಾರೆ, ನಾನು ಅವ್ರಿಗೆ ಉತ್ತರ ಕೊಟ್ಟಿದ್ದೇನೆ, ವಾಪಸ್ ಟ್ವೀಟ್ ಮಾಡಿದ್ದೇನೆ, ಏನ್ ಹೇಳ್ಬೇಕು ನಾನು ಹೇಳಿದ್ದೇನೆ. ನಮ್ಮ ಈ ಒಂದು ವಿಚಾರ ನಾವು ಮಂಡನೆ ಮಾಡಿದ್ದೀವಿ, ಇದ್ರ ಬಗ್ಗೆ ಬೇಕಾದಷ್ಟು ಕೋರ್ಟ್ಗೆ ಹೋಗ್ತಾರೆ, ಕೋರ್ಟ್ ಅಲ್ಲಿ ಬೇಕಾದಷ್ಟು ತೀರ್ಮಾನಗಳು ಬಂದಾಗ ಬೇಕಾದಷ್ಟು ವಿಚಾರಗಳಲ್ಲಿ ಅಮೆಂಡ್ಮೆಂಟ್ಗಳು ಆಗಿದೆ ಅನ್ನೋ ಒಂದು ಮಾತನ್ನು ಹೇಳಿದ್ದೇನೆ ಹೊರತು ನಾನು ಈ ವಿಚಾರವನ್ನ 4% ರಿಸರ್ವೇಶನ್ ವಿಚಾರ ನಾನು ಪ್ರಸ್ತಾವನೆ ಮಾಡಕ್ಕೆ ಹೋಗಿಲ್ಲ. ಅಮೆಂಡ್ಮೆಂಟ್ ಇದನ್ನ ಸಂವಿಧಾನ ತಂದಿರೋರು ನಾವು, ಸಂವಿಧಾನ ರಕ್ಷಣೆ ಮಾಡೋರು ನಾವು, ಎಲ್ಲರೂ ಕೂಡ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅನ್ನೋ ಬಗ್ಗೆ ನಮ್ಮಲ್ಲಿ ಒಂದು ಬದ್ಧತೆ ಇದೆ. ಆ ಬದ್ಧತೆಯಲ್ಲಿ ನಾವು ಮಾಡ್ಕೊಂಡು ಹೋಗ್ತೇವೆ.
ಹೀಗೆ ಶಿವಕುಮಾರ್ ಈಗ ಸಮರ್ಥನೆ ಸಮಜಾಯಿಷಿ ನೀಡುತ್ತಿದ್ದಾರೆ. ಅಲ್ಲದೆ ತನ್ನ ಮಾತುಗಳನ್ನು ತಿರುಚಿದ್ದು ನನ್ನ ಹಕ್ಕುಚ್ಯುತಿಯಾಗಿದೆ, ಇದರ ಬಗ್ಗೆ ಕಾನೂನು ಸಮರ ಮಾಡುವುದಾಗಿಯೂ ಹೇಳುತ್ತಿದ್ದಾರೆ. ಆದರೆ ಸಂವಿಧಾನಕ್ಕೆ ತಿದ್ದುಪಡಿ ಅನ್ನೋದರ ಬದಲು ಸಂವಿಧಾನದಲ್ಲಿ ಬದಲಾವಣೆಗಳು ಆಗ್ತವೆ ಎಂದಿರುವ ಅನುಭವಿ ರಾಜಕಾರಣಿಯ ಮಾತುಗಳು ಅವರಿಗೇ ಮುಳುವಾಗುವ ಲಕ್ಷಣಗಳು ತೋರುತ್ತಿವೆ. ಇವೆಲ್ಲವನ್ನು ಡಿಕೆಶಿ ಹೇಗೆ ನಿಭಾಯಿಸುತ್ತಾರೆಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇವತ್ತೇನೋ ಶಿವಕುಮಾರ್ ಅವರು ಸಮಜಾಯಿಷಿಯನ್ನು ನೀಡಿದ್ದಾರೆ. ಅವರ ಸಮಜಾಯಿಷಿಯಿಂದ ಬಿಜೆಪಿಯವರಿಗೆ ಯಾವುದೇ ಕಾರಣಕ್ಕೂ ತೃಪ್ತಿ ಆಗಲ್ಲ, ಅದು ಬೇರೆ ಮಾತು. ಆದರೆ ಕಾಂಗ್ರೆಸ್ನವರಿಗೆ ಇವರ ಸಮಜಾಯಿಷಿ ತೃಪ್ತಿ ತರುತ್ತಾ? ನಾನು ಹಾಗೆ ಹೇಳಿಲ್ಲ ಅನ್ನುವಂತಹ ಮಾತುಗಳನ್ನು ಕಾಂಗ್ರೆಸ್ ಹೈಕಮಾಂಡ್ ಒಪ್ಪಿಕೊಳ್ಳುತ್ತಾ? ಇದು ಈಗಿರುವಂತಹ ಪ್ರಶ್ನೆ. ಯಾಕೆಂದರೆ ಶಿವಕುಮಾರ್ ಅವರು ಆಡಿರತಕ್ಕಂತಹ ಮಾತು, ಅಲ್ಲಿ ಬಳಸಿರುವಂತಹ ಪದ ಬಹಳ ಮುಖ್ಯ ಆಗಿದೆ. ಯಾಕೆಂದರೆ ಇದು ಸಂವಿಧಾನದ ವಿಚಾರವೂ ಕೂಡ ಸೇರ್ಕೊಂಡಿದೆ. ಮುಸ್ಲಿಂ ಮೀಸಲಾತಿಯನ್ನು ಸಮರ್ಥಿಸಿಕೊಳ್ಳುವಂತಹ ಧಾಟಿಯಲ್ಲಿ ಮಾತನಾಡ್ತಾ ಅದು ಯಾವ ಕಾರಣಕ್ಕಾಗಿ ಕೋರ್ಟ್ಗೆಲ್ಲ ಇದು ಹೋಗುತ್ತೆ, ಮುಂದೆ ಬರುತ್ತೆ ಅನ್ನೋಂಥ ರೀತಿಯಲ್ಲಿ ಮಾತನಾಡಿದ್ರು ಗೊತ್ತಿಲ್ಲ, ಅದು ಅವರ ವಿವೇಚನೆಯ ವಿಚಾರ. ಆದರೆ ಅವರು ಹೇಳಿರುವಂತಹ ಮಾತುಗಳನ್ನು ಯಾವ ರೀತಿಯಲ್ಲಿ ಮುಂದಿನ ದಿವಸಗಳು ಕೂಡ ಸಮರ್ಥಿಸ್ಕೊಂಡು ಹೋಗ್ತಾರೆ ಅನ್ನೋದನ್ನು ನೋಡಬೇಕು.